ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ವೀಳ್ಯದೆಲೆ ಹಾಗೆ ಮನಿ ಪ್ಲ್ಯಾಂಟು ಎರಡೂ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ವೀಳ್ಯದೆಲೆನ ಮನಿ ಪ್ಲ್ಯಾಂಟ್ ಜೊತೆನೇ ಬೆಳೆಸಬೇಕು, ಎರಡಕ್ಕೂ ಪೂಜೆ ಮಾಡಬೇಕು. ಆಮೇಲೆ ಈ ಎಲೆನೇ ನಾವು ವಾರಕ್ಕೊಂದ್ಸರಿ ತಮಗೆ ತುಂಬಿಟ್ಟೇನು ಪೂಜೆ ಮಾಡ್ತೀವಲ್ಲ, ಏರಿಸೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇತ್ತೀಚೆಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ಎಲೆ ಬಳ್ಳಿನ ತಂದು ಹಚ್ಚಿದ್ದೀನಿ. ಎಷ್ಟು ಚೆನ್ನಾಗಿ ಚಿಕ್ತಿದೆ ನೋಡ್ಬೋದು. ಕಾರಣ ಬಿಸಿಲು. ಮನೇಲಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳಕು ಬಿದ್ದಿದೆ. ಆಮೇಲೆ ಬಾಲ್ಕನಿಯಲ್ಲಿರುವಂಥ ಗಿಡಗಳೆಲ್ಲ ಎಷ್ಟೊಂದು ಫ್ರೆಶ್ ಆಗಿದ್ದಾವೆ. ಕಂಪಲ್ಸರಿ ಗಿಡಗಳಿಗೆ ಬಿಸಿಲು ಅನ್ನೋದು ಬೇಕೇ ಬೇಕು. ಎಷ್ಟು ಬಿಸಿಲು ಬಡಿಯುತ್ತೋ ಅಷ್ಟೊಂದು ಗಿಡಗಳು ರೋಗ ಮುಕ್ತವಾಗಿರ್ತವೆ. ಹಾಗೆ ಗ್ರೋತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಂಡೋರ್ ಪ್ಲ್ಯಾಂಟ್ ಸ್ಪೆಷಲಿ 2 ದಿನಕ್ಕೊಂದ್ಸರಿ ಹೊರಗಡೆ ತೊಗೊಂಡೋಗಿ ಇಡ್ತಾನೆ ಇರಬೇಕು. ಅವಾಗೇ ತುಂಬ ಚೆನ್ನಾಗಿ ಗ್ರೋತ್ ಆಗೋದು. ನನಗೆ ಮುಂಚೆ ಗಿಡಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಜಾಸ್ತಿ ಆಸಕ್ತಿ ಇದ್ದಿದ್ದು ಹಸ್ಬೆಂಡ್ಗೆ. ಅದಾದಮೇಲೆ ಒಂದೊಂದು ತೊಗೊಂಬಂದಿಟ್ಟಾಗ ಮನೆ ಹಂತ ಯಾವಾಗ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಸೊ ಅವಾಗಿಂದ ನನಗೂ ಅವ್ರಿಗಿಂತ ಜಾಸ್ತಿ ಇಂಟ್ರೆಸ್ಟ್ ಬೆಳೀತಾ ಹೋಯಿತು. ಸೊ ಹಾಗಾಗಿ ಇವಾಗ ಅವ್ರು ಕೇರ್ ಮಾಡಲ್ಲ, ನಾನು ಕೇರ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗ್ತಾ ಇದ್ದಾವೆ. ಇನ್ನು ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಹಾಗೆ ಟಿಫನ್ಗೆ ದೋಸೆ, ಚಟ್ನಿ, ಪಲ್ಯ ಮಾಡ್ತಿದ್ದೀನಿ. ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವತ್ತು ಚಟ್ನಿ ಮಾಡಬೇಕಾದ್ರೆ ನನಗೆ ನೆನಪಾಗಿದ್ದು ಹಸಿಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿ. ಈ ಟೈಮಲ್ಲಿ ನೆನಪಾದರೆ ಪ್ರಯೋಜನವೇ ಇಲ್ಲ. ಒಂದು ದಿನವೂ ನನಗಿಂಥದ್ದು ವೆಜಿಟೇಬಲ್ ಬೇಕಾಗಿದೆ, ತೊಗೊಂಡು ಬನ್ನಿ, ಅದು ಮಾಡಬೇಕು ಅಡುಗೆ ಅಂತ ಹೇಳಿದ್ದು ಇಲ್ಲವೇ ಇಲ್ಲ. ಅವರು ತಂದಿರೋದು ಇಲ್ಲವೇ ಇಲ್ಲ. ಯಾಕಂದರೆ ಏನಿರುತ್ತೆ ಅದರಲ್ಲೇ ಮಾಡಿಬಿಡು ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಆಲೂಗಡ್ಡೆ ಪಲ್ಯಗೆ ಹಾಗೆ ಶೇಂಗಾ ಚಟ್ನಿಗೆ ಒಣ ಮೆಣಸಿನ್ಕಾಯಿನೇ ಹಾಕಿ ಮಾಡ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಕಡಿಮೆ. ಸೊ ಯಾವಾಗಲೂ ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡಿರ್ತೀವಿ. ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಮಾಡಿಕೊಂಡಾಗ ಅದರ ಟೇಸ್ಟ್ ಗೊತ್ತಾಗುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇನ್ನು ದೋಸೆನ ಪ್ಲೇನಾಗಿ ಮಾಡೋ ಬದಲು ಹೆಲ್ದಿಯಾಗಿ ಮಾಡ್ಕೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊತಿದ್ದೀನಿ. ವೈಭವ್ಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಏನೇ ಆಗಿರಲಿ ಅದನ್ನ ಭಾಳ ಇಷ್ಟಪಡ್ತಾನೆ ಅವನು. ಸೊ ಹಾಗಾಗಿ ಅವನಿಗೋಸ್ಕರ ಗ್ರೀನ್ ಕಲರ್ ದೋಸೆ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಕಲರು. ಅದನ್ನು ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ತಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ರೊಟ್ಟಿ ಪಲ್ಯ ಕರೆಕ್ಟ್. ಅದೊಂದೇನಾ ಗೊತ್ತಿರೋದು ನಿಮಗೆ? ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಹಾಗೆ ಹಳ್ಳುಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಇನ್ನು ಮಧ್ಯದಲ್ಲಿ ಗ್ಯಾಸ್ನ ಅವಾಗವಾಗ ಕಂಪಲ್ಸರಿ ಒರೆಸ್ತಾನೆ ಇರಬೇಕು. ಅದು ಗಲೀಜು ಕಂಡ್ರೂ ಅದನ್ನು ಸಹಿಸ್ಕೊಳಕ್ಕಾಗೋದೇ ಇಲ್ಲ. ಇದು ಲಾಸ್ಟು ಒಂದು 1.5 ಮಂತ್ ಆಯ್ತೇನೋ ಮಾಡಿಟ್ಟಿರುವಂಥ ಬೆಣ್ಣೆ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ಮೆಲ್ ಇಲ್ಲ, ಏನಿಲ್ಲ. ಹಂಗೆ ಏನಾದರೂ ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ತೊಳೆದ್ಬಿಟ್ರೆ ಅಡುಗೆಗೆ ಅಥವಾ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಂಗಿದೆ, ಪ್ಯೂರ್ ಬೆಣ್ಣೆ.
ಏನು ದಾಳಿಂಬೆ ಹಣ್ಣು ಹಾಗೆ ಕಿವಿ ಹಣ್ಣು. ಈ ಸರಿ ಯಾಕೋ ಅಂಜೂರ ಕೆಟ್ಟೋಗ್ಬಿಟ್ಟಿದೆ, ಒಂದು 2-3 ಹಾಳಾಗಿತ್ತು, ಅದರಲ್ಲಿ ಒಂದು ಮಾತ್ರ ಚೆನ್ನಾಗಿತ್ತು. ಸೊ ಹಣ್ಣನ್ನು ಕಟ್ ಮಾಡಿಕೊಂಡು ದಾಳಿಂಬೆ ಹಣ್ಣನ್ನು ಬಿಡಿಸಿಟ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರು. ಇನ್ನೊಂದು ಸ್ವಲ್ಪ ಕಲರ್ ಆಗಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ದೋಸೆ ಹಿಟ್ಟು ಜಾಸ್ತಿ ಆಯಿತು ಇಲ್ಲಿ, ಬಟ್ ಕಲರ್ ಜೊತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗೇ ಯೋಚನೆ ಮಾಡಿದ್ರು ಊಟದಲ್ಲಿ ಅದರಿಂದ ಏನಾದರೂ ಒಂದು ಹೆಲ್ತ್ ಬೆನಿಫಿಟ್ ಇರಬೇಕು, ಈ ಥರ ತಿಂದ್ವಿ ಅಂತ ನಮಗೊಂದು ಖುಷಿ ಆಗಿರಬೇಕು. ಸೊ ಹಾಗಾಗಿ ಏನು ಮಾಡಬೇಕಾದ್ರೂ ಅದರಲ್ಲಿ ಈ ಪಡ್ಡು ಮಾಡಿದಾಗ, ಆಮೇಲೆ ದೋಸೆ ಮಾಡಿದಾಗ, ಉತ್ತಪ್ಪ ಮಾಡಿದಾಗ, ಚಪಾತಿ ಮಾಡಿದಾಗ ಇದರಲ್ಲಿ ಸೊಪ್ಪುಗಳನ್ನು ಹಾಕಿ ಮಾಡೋದು ತುಂಬಾ ಒಳ್ಳೆಯದು. ನಂಗೆ ಭಾಳ ಇಷ್ಟ ಈ ಥರ. ಸೊ ಹಾಗಾಗಿ ವೈಭವ್ನ ಫೇವ್ರೇಟ್ ಕಲರ್ ಕೂಡ ಆಗಿರೋದು. ನಾನು ಯಾವಾಗಲೂ ವೈಭವ್ದೇ ಒಂದೇ ಹೇಳ್ತೀನಿ ಅಂತಲ್ಲ, ವೈಶುಗೆ ಆಲ್ರೆಡಿ ಇವಾಗ ಗೊತ್ತಾಗುತ್ತೆ ನಮ್ಮಮ್ಮ ಏನೇ ಮಾಡಿಕೊಟ್ರೆ ಅದು ಹೆಲ್ದಿ ಆಗಿರುತ್ತೆ ಅನ್ನೋದು ಅವಳ ತಲೆಯಲ್ಲಿದೆ. ಸೊ ಹಾಗಾಗಿ ನಾವು ಏನು ಕೊಟ್ಟರು ಅವಳು ಎಷ್ಟು ಹೋಗುತ್ತೆ ಅಷ್ಟು ಇಷ್ಟಪಟ್ಟೆ ತಿಂತಾಳೆ. ಮಕ್ಕಳಿಗೆ ಸ್ವಲ್ಪ ರೋಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪುಡಿ ಮತ್ತು ತುಪ್ಪನ ಹಾಕ್ಕೊಟ್ಟೆ. ಹಾಗೆ ಹಸ್ಬೆಂಡ್ಗೆ ಈ ಥರ ಈರುಳ್ಳಿ ಪುಡಿ ತುಪ್ಪ ಹಾಕಿ ಮಾಡಿಕೊಟ್ಟಿದ್ದೆ. ಇದು ಕೂಡ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಟಿಫನ್ ರೆಡಿ ಆಯಿತು. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಏನು ಟಿಫನ್ನ ಮುಗಿಸ್ಕೊಂಡು ಪಾತ್ರೆಗಳೆಲ್ಲ ಇತ್ತು ಅದೆಲ್ಲನೂ ಜೋಡಿಸ್ಕೊಳ್ತಿದ್ದೀನಿ. ಅದು ಎಷ್ಟು ಸ್ಟಿಫ್ ಆಗಿ ಕುಂತಿತ್ತಪ್ಪ, ಒಮ್ಮೆದೊಮ್ಮೆಲೆ ಯಾಕೆ ಉಚ್ಚಿಬಿತ್ತು ಗೊತ್ತಾಗಿಲ್ಲ. ಸ್ಟೀಲ್ ಅಲ್ಲ, ಅದು ಕಬ್ಬಣ. ಅದು ನಿಜವಾಗ್ಲೂ ಗೊತ್ತಿಲ್ಲ. ಒಬ್ಬೊಬ್ರು ಮನೆಗೆ ಒಂದೊಂಥರ ಇದ್ದಾರಲ್ಲ ಮಮ್ಮಿ. ಅಲ್ಲಿ ನನ್ನ ಫ್ರೆಂಡ್ ಅಪ್ಪ ಇದ್ದಾರಲ್ಲ, ಅವ್ರು ಫುಲ್ ಕಾಮಿದ್ದಾರೆ ಮಮ್ಮಿ. ಅವ್ರ ಮಮ್ಮಿ ಬೈತಾರೆ, ನಮ್ಮ ಮನೆಗೆ ಪಪ್ಪ ಫುಲ್ ನೀನು ಮಾತ್ರ ಕಾಮಿರ್ತೀಯಲ್ಲಮ್ಮ. ದೇವ್ರು ಯಾಕೆ ಮಮ್ಮಿ ಮೈಂಡ್ ಸೆಟ್ ದೇವ್ರೇ, ಅವ್ನ ಕ್ವಶನ್ನಿಗೆ ಉತ್ತರನೇ ಇರಲ್ಲ. ರೊಟೇಟ್ ಆದತ್ತೆ ಏನಿಲ್ಲ, ಅದೇ ಅದು ಕೆಳಗೆ ಹಾಕಬೇಕು ಒಂದು. ಅದು ಸ್ವಲ್ಪ ಬಿಸಿಲಿಗೆ ಇಟ್ಮೇಲೆ ಚೆನ್ನಾಗಿ ಬಂದೈತೆ. ಅದೇ ಯಾವ ಒಣಗಿಲ್ಲ. ಯಾರು ಸಿಕ್ಕರು ಹೊಸ ಫ್ರೆಂಡ್? ಗಿಡದ ಹತ್ರ ಸ್ವಲ್ಪ ಕೆಲಸ ಆಯಿತು, ಮಾತಾಡ್ತಾ ನಗ್ತಾ ಬೇಳೆಗಿಟ್ಟೋಗಿ ಅಲ್ಲೇ ನಿಂತ್ಕೊಂಡಿದ್ದೆ. ಇದ್ರ ಸೌಂಡಿಗೆ ಎಷ್ಟೊಂದು ಭಯ ಆಗ್ಬಿಡ್ತು ಅಂದರೆ ನೋಡಿ, ಬೇಳೆ ಎಲ್ಲ ಹೊರಗೆ ಬಂದಿದೆ. ಆ ವಿಸಿಲಲ್ಲಿ ಬಂದು ಕುಂತಿದೆ ಬೇಳೆ, ಕೆಳಗಡೆ ಎಲ್ಲ ಸಿಡ್ದಿದೆ. ಯಾವಾಗೇ ಬೇಳೆ ಮಾಡಬೇಕಾದ್ರೂ ನಿಜವಾಗ್ಲೂ ಕುಕ್ಕರಲ್ಲಿ ಎಷ್ಟೊಂದು ಭಯದಿಂದ ಇಟ್ಟಿರ್ತೀನಿ. ಸ್ವಲ್ಪ ಕಡಿಮೆ ಆದರೆ ಒತ್ತೋಗುತ್ತೆ, ಜಾಸ್ತಿ ಆದರೆ ಕೆಲವೊಂದು ಸರಿ ಹಿಂಗಾಗತ್ತೆ. ನಾವು ವಿಡಿಯೋದಲ್ಲೆಲ್ಲ ಈ ಬ್ಲಾಸ್ಟ್ ಆಗಿರೋದು ಸಿಡ್ತಿರೋದೆಲ್ಲ ನೋಡಿದ್ದೀನಿ. ಸೊ ಹಾಗಾಗಿ ಯಾವಾಗೇ ಕುಕ್ಕರಲ್ಲೇ ಅಡುಗೆಗೆ ಇಟ್ಟರು ಕೂಡ ಆ ಭಯ ಇದ್ದೇ ಇರ್ತೈತೆ. ನನಗಂತೂ ಇದನ್ನು ಬಂದ್ ಮಾಡೋಕ್ಕೆ ಅಷ್ಟೊಂದು ಭಯ ಆಗೋಗ್ಬಿಡ್ತು. ಅಲ್ಲೆಲ್ಲ ಗ್ಯಾಸ್ ಆಗಿರೋದು ನೋಡಿದರೆ ಡೈರೆಕ್ಟಾಗಿ ಇಟ್ಟೆ ಅಡುಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೇನೋ ಅಂತ. ಈಗ ಅದನ್ನು ಒರೆಸೋಕ್ಕೆ ಒಂದು ಅರ್ಧ ಗಂಟೆ ಬೇಕು, ಎಲ್ಲ ಕೆಳಗಡೆ ಮೇಲೆದೆಲ್ಲ. ಏನು ಈ ಸಾಂಬಾರನ್ನ ಖಂಡಿತ ಟ್ರೈ ಮಾಡಿ ನೋಡಿ, ಟೇಸ್ಟ್ ಬೇರೆ ಲೆವೆಲಲ್ಲಿದೆ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, 1-2 ಒಣ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸೋರೆಕಾಯಿ ಮತ್ತು ಒಂದು ಈರುಳ್ಳಿ. ಬೆಳಗ್ಗೆ ದೋಸೆ ಹಂಚಿಗೆ ಹಚ್ಚಿರೋ ಈರುಳ್ಳಿ ಇತ್ತಲ್ಲ, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಬೇಳೆ ಕಡಿಮೆನೇ ನಾನು ಮಾಡೋದು. ಬೇಳೆ ಆಯಿತು, ರೈಸ್ ಆಯಿತು. ಸೊ ಬೇಳೆ ಸಾರು ಮಾಡಿದಾಗ ಈ ಥರ ಮಾಡಿ ನೋಡಿ. ಸೋರೆಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅವೆರಡು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಕಂಪಲ್ಸರಿ ಟೊಮೆಟೊನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು
ಹಾಕ್ಕೊಂಡು ಇದಿವಾಗ ಚೆನ್ನಾಗಿ ಎಲ್ಲನೂ ಫ್ರೈ ಆಗಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಖಾರ ಹಾಕಂಗಿಲ್ಲ. ಸಪ್ಪೆ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಈ ಸೋರೆಕಾಯಿ ಹಾಗೆ ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರೋಂಥ ಸಾರು ರೆಡಿ ಆಗುತ್ತೆ. ಕೊನೆಯದಾಗಿ ಬೇಳೆ ಏನಿದೆ ಅಲ್ಲ ಅದರಲ್ಲಿನೇ ಸ್ವಲ್ಪ ನಾನು ಕೊತ್ತಂಬರಿನೆಲ್ಲ ಹಾಕಿ ಕಲಿಸ್ಕೊಂಡಿದ್ದೆ. ಸೊ ಅದೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ. ನಾನು ಎಷ್ಟೇ ಚೆನ್ನಾಗಿ ಬೇಳೆ ಮಾಡಿದ್ದೀನಿ ಅಥವಾ ಸಾರು ಮಾಡಿದ್ದೀನಿ ಇಲ್ಲ ಕಾಯಿ ಪಲ್ಯ ಮಾಡಿದ್ದೀನಿ ಅಂದರೂ ವೈಭವ್ ತನಗೇನು ಇಷ್ಟನೋ ಅದನ್ನು ಬಿಟ್ಟು ಅವನು ಹೊರಗಡೆ ಬರೋದೇ ಇಲ್ಲ. ಹಾಲು ಅನ್ನ ಗುರೆಳ್ ಪುಡಿ ಈ ಕಾಂಬಿನೇಷನ್ ಅವ್ನಿಗೆ ಯಾವಾಗಲೂ ಇಷ್ಟ. ಅನ್ನ ಮಾಡಿದ್ದೀವಿ ಅಂದರೆ ಅವನು ಬೇರೆ ಏನೂ ಕೇಳಲ್ಲ, ಅದ್ರ ಜೊತೆ ಹಾಲು ಗುರೆಳ್ ಪುಡಿನೇ ಕೇಳೋದು. ನಾ ಚಿಕ್ಕವ್ರು ಇರಬೇಕಾದ್ರೂ ಹಾಲು ಅನ್ನ ಹುಣಸೆ ಚಟ್ನಿ ಅದೆಲ್ಲ ಊಟ ಮಾಡ್ತಾಯಿದ್ದೆ. ಇವಾಗಲೂ ನನಗೆ ಹಾಲು ಅನ್ನ ಊಟ ಮಾಡೋದಂದ್ರೆ ತುಂಬಾ ಇಷ್ಟ, ಅದೇನೋ ಗೊತ್ತಿಲ್ಲ. ಸೊ ಅವನು ಕೂಡ ಭಾಳ ಇಷ್ಟಪಟ್ಟೆ ಊಟ ಮಾಡ್ತಾನೆ. ಸ್ವಲ್ಪ ಮೊಳಕೆ ಬಂದಿರೋಂಥ ಕಾಳಿತ್ತು, ಅಲಸಂದೆ ಕಾಳು. ಕಂಟಿನ್ಯೂ ಆಗಿ ಕಾಳು ಮಾಡಿದ್ದೆ, ಸ್ವಲ್ಪ ಮಿಕ್ಕಿತ್ತು. ಅದನ್ನು ಒಡೆನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಇದು ಕಾಳಿಂದ ಮಾಡ್ಕೋಬೋದು, ಅದ್ರ ಬೇಳೆ ಬರುತ್ತೆ, ಅದ್ರದ್ದು ಚೆನ್ನಾಗಿರುತ್ತೆ ಅಲಸಂದೆ ಬೇಳೆದು. ಇಲ್ಲಿ ಮೊಳಕೆ ಬಂದಿರೋದ್ರಿಂದ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ. ಸೊ ನಂದು ಕಂಪ್ಲೀಟಾಗಿ ರೊಟೀನ್ ಚೇಂಜ್ ಇರುತ್ತೆ. ನಾನು ರೊಟ್ಟಿ ಪಲ್ಯ ಬಿಟ್ಟರೆ ಬೇರೆ ಏನು ಜಾಸ್ತಿ ಮಾಡೋದೇ ಇಲ್ಲ. ಈ ಆಯಿಲ್ ಐಟಮ್ ಅಂತೂ ಗೊತ್ತೇ ಇಲ್ಲ. ಅದು ವರ್ಷಕ್ಕೊಂದ್ಸರಿ ಹೆಂಗೆ ದೀಪಾವಳಿ ದಸರಾ ಬರುತ್ತೆ ಅದರಂಗೆ ತುಂಬ ರೇರ್ ಮಾಡೋದು. ಇವಾಗ ಸ್ವಲ್ಪ ವಯಸ್ಸು ಕೆಮ್ಮಿರೋದ್ರಿಂದ ಅವಳು ತಿನ್ನೋಲ್ಲ, ಮುಟ್ಟೋದೇ ಇಲ್ಲ ಅವಳು ಎಷ್ಟೇ ಹೇಳಿದ್ರು ಕೂಡ. ವೈಭವ್ ಅದು ತೊಗೊಳೋದು ಒಂದು ತೊಗೊತಾನೆ ಅಷ್ಟೇ. ಇನ್ನು ಹಸ್ಬೆಂಡು ನಾನು ಅವ್ರಿಗೂ ಅಷ್ಟೊಂದೆಲ್ಲ ಆಯಿಲ್ ಐಟಮ್ ಇಷ್ಟ ಆಗಲ್ಲ, ಹಾಗಾಗಿ ನಾನು ಮಾಡೋಕ್ಕೆ ಹೋಗಲ್ಲ. ಹಂಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಯಾವಾಗಾದರೂ ಒಂದು ಸತಿ ಹೊರಗಡೆಯಿಂದನೇ ತರಿಸ್ಕೊಳ್ತೀನಿ. ಇಲ್ಲ ಅಂದರೆ ಕಂಪ್ಲೀಟ್ಲಿ ಬಂದಿದ್ದು. ಯಾಕಂದರೆ ಮಾಡಿದ ಮೇಲೆ ಎಲ್ಲರೂ 1 2 3 ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಿ ತಿನ್ನೋರೇ ಇಲ್ಲ, ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಮಾಡಿರೋದಕ್ಕೂ ವ್ಯರ್ಥ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತೊಗೊಂಡೋಗಿ ಕೊಟ್ಟಾಗಿಲ್ಲ ನಂಗೆ ಬೇಡ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಕಡಿಮೆ ಅಂತಲೇ ಹೇಳ್ಬೋದು. ಅದು 1 ಸರಿ 2 ಸರಿ ಗೊತ್ತಾದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಮಾಡೋದೇ ಬೇಡ ಅಂತ ಹೇಳಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಹಾಕ್ಕೊಡ್ತಾ ಇದ್ದೀನಿ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾಂಬಾರು ರೈಸು ಹಾಗೆ ವಡೆ ತುಂಬಾ ಚೆನ್ನಾಗಾಗಿತ್ತು. क्या पूछ रहा हूँ? अच्छा है क्या? बहुत अच्छा है। बहुत अच्छा है। क्यों फिर रोया ना खाने के लिए? It's very nice. Good boy appaji. Madma. Same to same ಮಾಡಿ ನೋಡು. ಕಾಪಿ ಚೀಟರ್. ಏನ್ ಕಾಪಿ ಚೀಟರ್? ಪ್ರೆಸ್ ಮಾಡಿ. ಹಾ? ಏನ್ ಮಾ ಅದೆಷ್ಟು ಮಾ ಅದೆಂಗ ಅಷ್ಟು ನೀಟ್ ಬರ್ತೈತಿ ನೋಡು. ಅದು ಬಂದಿಲ್ಲ, ಚೆನ್ನಾಗಿ ಬರಂಗಿಲ್ಲ ನನಗೆ. ಪಾಪ ಟ್ರೈ ಮಾಡ್ತಿದ್ದಾನಲ್ಲ ಅದ ಖುಷಿ ಪಡ್ಬೇಕು. ಪೆನ್ಸಿಲ್ ಯೂಸ್ ಮಾಡ್ಬೇಕು ಅಕಸ್ಮಾತ್ ರಾಂಗ್ ಇತ್ತು ಅಂದರೆ ಎರೇಸ್ ಮಾಡೋಕ್ಕೆ ಬರ್ತೈತೆ. ಪೆನ್ ತೊಗೊಂಡು ಮಾಡಿದರೆ ಬರಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್. ನಾನು 2nd ಗ್ರೇಡಲ್ಲಿ ಓದುತ್ತೇನೆ. ಇದು ಡ್ರಾಯಿಂಗ್ ಇದನ್ನ ನೋಡ್ಕೊಂಡು ಮಾಡಿದ್ದೀನಿ. ಪೈಲಟ್ ಈತ ಅವ್ರ ಕೈಗಳು ಯಾಕೆ ಈ ಥರ ಅದಾವಂದ್ರೆ ಅವ್ರ ಕೈ ಅವ್ರು ಹುಟ್ಟಿದೆ ಹಂಗ. ಕಾಲು ಯಾಕಿಲ್ಲ? ಒಂದು ಕಾಲು ಅವರು ಹುಟ್ಟಿದಿಂದನೇ ಹಂಗ ಅದಾರ ಅವರು, ಅದಕ್ಕೆ ಇದಾಗೈತೆ. ಕಾಲು ನೋವಾಗೈತಾ? ಹುಟ್ಟಿದಿಂದನೇ ದೇವ್ರವ್ರಿಗೆ ಕಾಲು ಇದು ಮಾಡ್ಯಾರ ಕಡಿಗೆ ಥರ.
ಯಾವಾಗ ಕೇಳಿದ್ರೆ ಬೋಟಾಗ ಹೋಗೋದು ಎಲ್ಲ ಎಲ್ಲ ಗೋಲ್ಡ್ ಇರ್ತಾವಲ್ಲ ಅಲ್ಲೆಲ್ಲ ಎತ್ಕೊಂಡ್ಬರ್ತಾರೆ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಫ್ರಿಜ್ಜಲ್ಲಿರುವಂಥ ಬೆಣ್ಣೆನ ಹೊರಗೆ ಎತ್ತಿಟ್ಬಿಟ್ಟು ಇಷ್ಟೊತ್ತಿನ ತನಕ ಮಕ್ಕಳ ಜೊತೆ ಅವ್ರು ಮಾಡಿರುವಂಥ ಡ್ರಾಯಿಂಗು, ಅವ್ರು ಬರೆದಿರೋದು, ಓದಿರೋದು ಎಲ್ಲ ನೋಡ್ತಾ ಇದ್ದೆ. ಇದೆಲ್ಲ ಮೆಲ್ಟ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಒಂದು 3 ಇಂದ 4 ಬರೆ ನಾವು ಇದನ್ನು ತೊಳ್ಕೊಬೇಕು. ಅದರಲ್ಲಿ ಏನಾದ್ರು ಸ್ಮೆಲ್ ಇದ್ದರೆ ಹೋಗುತ್ತೆ. ಉಪ್ಪಾಕಿ ತೊಳೆದ್ರೇ ಬೆಣ್ಣೆ ಫ್ರೆಶ್ ಆಗುತ್ತೆ ಮತ್ತು ಆಮೇಲೆ ಅದ್ರದ್ದು ಘಮ ಕೂಡ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿನೇ ಒಂದು ಅರ್ಧ ಗಂಟೆನಾದರೂ ಬೇಕು ಈ ಬೆಣ್ಣೆನೆಲ್ಲ ಕಾಸ್ಕೊಂಡು ಪರ್ಫೆಕ್ಟಾಗಿರುವಂಥ ತುಪ್ಪ ಆಗೋದಕ್ಕೆ. ನೋಡಿ ಕುದೀತಾ ಇದೆ. ಅದರ ಘಮ ಅಂತೂ ಮನೆ ತುಂಬ ಹರಡ್ತಾ ಇರುತ್ತೆ ನಿಜವಾಗ್ಲೂ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಅದು ನೋಡಿದ್ರೇ ಎಷ್ಟೊಂದು ಖುಷಿ ಆಗುತ್ತೆ. ಸೊ ಇನ್ನೂ ಇದಕ್ಕೆ ಒಂದು 15ರಿಂದ 20 ನಿಮಿಷ ಬೇಕು ಆಗೋದಕ್ಕೆ. ನಾನು ರೀಸೆಂಟಾಗಿ ವಾಲ್ ಹಾರ್ಟ್ನ ತರಿಸಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದು ನಿಜವಾಗ್ಲೂ ಆ ಗೋಡೆ ಲುಕ್ಕೇ ಚೇಂಜ್ ಆಗೋಗ್ಬಿಟ್ಟಿದೆ. ಅದನ್ನು ತರಿಸಿ ಹಾಕಿದ ಮೇಲೆ ನಾನು ತರಿಸಿದಾಗ ಇದು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ, ಅಲ್ಲಿ ಕರೆಕ್ಟಾಗಿ ಕೂರುತ್ತೋ ಇಲ್ವೋ, ಮತ್ತೆ ಎಲ್ಲಿ ಹಾಕಬೇಕಾಗತ್ತೇನೋ ಅಂತ ಹೇಳಿ ಮತ್ತೆ ರಿಟರ್ನ್ ಕಳಿಸ್ಬೇಕಾಗತ್ತೇನೋ ಅಂತ ಹೇಳಿ ನಿಜವಾಗ್ಲೂ ಅದನ್ನು ಹಚ್ಚಿದ ಮೇಲೆ ಆ ಗೋಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂಥರ ಕಂಪ್ಲೀಟ್ ಅಂತ ಅನಿಸ್ತಿದೆ. ಅಲ್ಲೆಲ್ಲ ಫೋಟೋಗಳಿದೆ ಮೇಲೆ ಕೆಳಗಡೆ ಈ ಥರ 3 ಬಂದಿರೋದಿದೆ. ಇನ್ನೂ 1-2 ಇದ್ದಿದ್ರು ಕೂಡ ಚೆನ್ನಾಗಿರ್ತಾಯಿತ್ತು. 5 ಇರೋದು ತರಿಸಿದ್ರು ಕೂಡ ಚೆನ್ನಾಗಿರ್ತಾಯಿತ್ತು. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 3 ವಾಲ್ ಆರ್ಟ್ನ ತರಿಸ್ಬಿಟ್ಟು 5 ಫ್ರಿಜ್ ಮ್ಯಾಗ್ನೆಟ್ನ ತರಿಸಿದ್ದೆ. ಸೊ 3 ಫ್ರಿಜ್ ಮ್ಯಾಗ್ನೆಟ್ನ ತರಿಸ್ಬಿಟ್ಟು 5 ವಾಲ್ ಆರ್ಟ್ನ ತರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ವೈಭವಂದು ವರ್ಷದ ಬರ್ಡೇ ಫೋಟೋಸ್ ಅವೆಲ್ಲ. ವೃದ್ಧಾಶ್ರಮದಲ್ಲಿ ಬರ್ತ್ಡೇ ಮಾಡಿದ್ವಿ ಅವನದು. ಇನ್ನು ಫ್ರಿಜ್ ಮ್ಯಾಗ್ನೆಟ್ ಬಗ್ಗೆ ಒಬ್ಬರು ಕೇಳಿದರೆ ಎಲ್ಲಿ ತೊಗೊಂಡಿದ್ರಿ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ. ಸೇಮ್ ವಾಲ್ ಆರ್ಟ್ ಏನು ಪೇಂಟಿಂಗ್ ಇದೆಯಲ್ಲ ಅದೇ ಥರದ್ದೇ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ನಮಗೆ ಅಮೆಝಾನಲ್ಲಿ ಬೇಕಾದಂಗೆ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಏನೇ ತರಿಸಿದ್ರು ಮಿಂತ್ರ, ಅಮೆಝಾನಲ್ಲೇ ತರಿಸ್ತಾ ಇರ್ತೀನಿ. ಇದು ಫ್ಲಿಪ್ಕಾರ್ಟಿಂದ ಹಸ್ಬೆಂಡ್ ತರಿಸ್ಕೊಟ್ಟಿರೋದು. ಸೊ ಹಂಪಿಗೆ ಹೋದಾಗ ತೊಗೊಂಡಿರೋ ಅಂಥದ್ದು. ಅಲ್ಲಿ ಹೋದಾಗ ಸುಮಾರು ಸಿಗುತ್ತೆ ಈ ಥರದ್ದೆಲ್ಲ ಚೆನ್ನಾಗಿರೋದು. ಇದು ಕೂಡ ಅಮೆಝಾನಲ್ಲೇ ತೊಗೊಂಡಿರೋವಂಥದ್ದು ಇವೆಲ್ಲ. ಕೆಲವೊಂದೆಲ್ಲ ಅಮೆಝಾನು, ಆಮೇಲೆ ನಾನು ಹಂಪಿಗೆ ಹೋದಾಗ ತೊಗೊಂಡು ಬಂದಿರೋದೇ ಇರೋದು. ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ಹೋದಾಗ ಅಲ್ಲಿದೆ ಒಂದು ಕಲ್ಲಿನ ತೇರಿಂದು, ಆಮೇಲೆ ಆ ಗುಡಿದು ತೊಗೊಂಡು ಬಂದಿದ್ದೆ. ಸೊ ಇವಕ್ಕೆಲ್ಲ ಏನಿದೆ ಅಂದರೆ ಸ್ವಲ್ಪ ಕಡಿಮೆನೇ ಅವರು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಹಿಂಗೆ ಕೂರೋದು. ಸೊ ಅದು ಅವಾಗವಾಗ ಅಳ್ಳಾಡ್ತಾನೆ ಇರುತ್ತೆ. ಇದು ಬಂದು ಮಿಂತ್ರ ಅಂದ್ಕೊಳ್ತೀನಿ. ಈ ಸೆಟ್ ಆಫ್ 2 ತರಿಸಿದ್ದೆ. ಹಸ್ಬೆಂಡ್ ಒಂದು ಹೊಡೆದಾಕಿದ್ರು. ಸೊ ಹಾಗಾಗಿ ಒಂದು ಮಾತಿದೆ. ಒಂದು ಅಡ್ವಾಂಟೇಜು, ಒಂದು ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅಡ್ವಾಂಟೇಜ್ ಏನಪ್ಪ ಅಂದರೆ ಫ್ರಿಜ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಅದನ್ನೇನಾದರೂ ನಾವು ಎಳ್ಕೊಂಡು ಕಿತ್ಬಿಟ್ರೆ ಆ ಸ್ಕ್ರ್ಯಾಚ್ ಎಲ್ಲ ಅದ್ರ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಎಷ್ಟು ಈ ಮಕ್ಕಳಿದ್ರಂತೂ ಮುಗ್ದೇ ಹೋಯ್ತು. ಫ್ರಿಜ್ ಅದರದ್ದೇನು ಕಲರೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಅದನ್ನು ಹೇಳಿದ್ರು 1 ಸರಿ 2 ಸರಿ ವೈಭವ ಮಾಡಿರೋದು ನೋಡಿ ಇಲ್ಲಿ. ಅದಾದಮೇಲೆ 1-2 ಸರಿ ಶ್ರೀಕಾಗಿ ಹೇಳಿದ್ಮೇಲೆ ಮುಟ್ತಾ ಇಲ್ಲ. ನಾವು ಅದನ್ನು ಹಿಂಗೆ ತೆಗಿಬೇಕಷ್ಟೆ, ಜಸ್ಟ್ ಹಿಂಗೆ. ಅದನ್ನೇನಾದರೂ ಹಿಂಗೆ ಎಳ್ಕೊಂಬಿಟ್ರೆ ಅದರ ಹೆಜ್ಜೆ ಹಂಗೆ ಕೂರುತ್ತೆ. ಸೊ ಹಾಗಾಗಿ ಮಕ್ಕಳು ಏನು ಮುಟ್ಟಲ್ಲ ಅಂತಂದರೆ ಈ ಥರದ್ದನ್ನು ತರಿಸಿ ಇಡ್ಬೋದು. ಮಕ್ಕಳೇನಾದರೂ ಮುಟ್ತಾರೆ ಪದೇ ಇಂಥವು ಕಿತ್ತಿದ್ದಾವೆ ಅಂದರೆ ದಯವಿಟ್ಟು ಫ್ರಿಜ್ಜಿಗೆ ಹಚ್ಚೋಕ್ಕೆ ಹೋಗ್ಬೇಡಿ. ಫ್ರಿಜ್ಜೆಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮಾತ್ರ. ಇನ್ನು ಲಾಸ್ಟ್ ಟೈಮ್ ಮಾಡಿರುವಂಥ ತುಪ್ಪ ಇಷ್ಟು ಮಿಕ್ಕಿದೆ. ಸೊ ಇವಾಗ ಇದರಲ್ಲಿನೇ ಇವಾಗ ಆಗಿದೆ ಕಂಪ್ಲೀಟಾಗಿ. ಸ್ವಲ್ಪ ಆಫ್ ಮಾಡಿದ್ದೀನಿ. ತಣ್ಣಗಾದ ತಕ್ಷಣ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದು ಭಾಳ ದಿನ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಬಂತು, 1-2 ತಿಂಗಳ 3 ತಿಂಗಳಾಗುತ್ತೆ ಅನ್ನೋ ಟೈಮಲ್ಲಿ ಒಂದು ಕಣ್ಣೆ ಬೆಲ್ಲ ಹಾಕ್ಕೊಂಬಿಟ್ರೆ ನಾವು ಎಷ್ಟು ತಿಂಗಳವರೆಗೂ ಯೂಸ್ ಮಾಡಿದ್ರೂ ಅದ್ರ ಘಮ, ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಬಂದಿದೆ ನನಗೆ ಈ ಸರಿ ತುಪ್ಪ ಕಾಸಿರೋದು. ಇವಾಗಿದು ಸ್ವಲ್ಪ ತಣ್ಣಗೆ ಆಗಬೇಕು, ಆಮೇಲೆ ಕ್ಲೋಸ್ ಮಾಡಿಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.